9 ದಿನಗಳ ಬಳಿಕ ಎಚ್.ಡಿ. ರೇವಣ್ಣ ಅವರಿಗೆ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಪರಪ್ಪನ ಅಗ್ರಹಾರದಲ್ಲಿ 5 ರಾತ್ರಿಗಳನ್ನ ಕಳೆದ ಬಳಿಕ ಕೊನೆಗೂ ಬಿಡುಗಡೆಯ ಭಾಗ್ಯ ಲಭ್ಯ ಆಗಿದೆ. ಆದರೆ ಇವತ್ತು ಕಾನೂನಾತ್ಮಕ ಬಿಡುಗಡೆಯ ಪ್ರಕ್ರಿಯೆಗಳು ನಡೆಯುವುದಿಲ್ಲ. ನಾಳೆ ಬೆಳಗ್ಗೆಯ ನಂತರದಲ್ಲಿ ರಿಲೀಸ್ ಆಗ್ತಾರೆ, ಜಾಮೀನಿನ ಮೇಲೆ ಬಿಡುಗಡೆಯಾಗ್ತಾರೆ ಎಚ್.ಡಿ. ರೇವಣ್ಣ ಅವರು. ಈ ಮಧ್ಯೆ ಜೈಲಿನಿಂದ ನ್ಯೂಸ್ ಫಸ್ಟ್ಗೆ ಉನ್ನತ ಮೂಲಗಳ ಮಾಹಿತಿ ಲಭ್ಯ ಆಗ್ತಾ ಇದೆ. ಜಾಮೀನು ಮಂಜೂರಾದ ವಿಚಾರವನ್ನ ರೇವಣ್ಣ ಅವರಿಗೆ ತಿಳಿಸಿದ್ದಾರೆ ಜೈಲಿನ ಅಧಿಕಾರಿಗಳು. ಈ ವಿಚಾರ ತಿಳಿಸ್ತಾ ಇದ್ದ ಹಾಗೆ ಎಚ್.ಡಿ. ರೇವಣ್ಣ ಫುಲ್ ಖುಷಿಯಾಗಿದ್ದಾರಂತೆ. ಜಾಮೀನು ಸಿಗ್ತಾ ಇದ್ದ ಹಾಗೆ ದೇವರ ಪ್ರಾರ್ಥನೆಯಲ್ಲಿ ರೇವಣ್ಣ ತೊಡಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ನಿನ್ನೆಯೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಿನಿಂದ ಅಪ್ಡೇಟ್ಸ್ ಲಭ್ಯವಾಗಿತ್ತು. ಕೂತ್ರು ನಿಂತರು ರೇವಣ್ಣ ಅವರಿಗೆ ಇವತ್ತು ಜಾಮೀನು ಸಿಗುತ್ತೋ ಇಲ್ವೋ ಅನ್ನುವಂಥ ಕಳವಳ ಕಾಡ್ತಾ ಇತ್ತು, ಟೆನ್ಷನ್ ಕಾಡ್ತಾ ಇತ್ತು. ಜೊತೆಗಿದ್ದಂತಹ ಜೈಲಿನ ಸಿಬ್ಬಂದಿಗಳು ಯಾರಿರ್ತಾರೆ ಅವ್ರ ಜೊತೆಗೂ ಕೂಡ ಈ ವಿಚಾರವನ್ನ ಎಚ್.ಡಿ. ರೇವಣ್ಣ ಅವರು ಮಾತನಾಡ್ತಾ ಇದ್ರು ಅನ್ನುವಂಥ ಮಾಹಿತಿ. ಅವ್ರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲೂ ದೇವ್ರ ಮೇಲೆ ಭಾರ ಹಾಕಿದ್ದೀನಿ, ಇವತ್ತು ಜಾಮೀನು ಸಿಕ್ಕರೆ ಸಾಕು ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರಂತೆ ಎಚ್.ಡಿ. ರೇವಣ್ಣ ಅವರು. ಈಗ ಜಾಮೀನು ಸಿಗ್ತಾ ಇದ್ದ ಹಾಗೆ ಎಚ್.ಡಿ. ರೇವಣ್ಣ ಫುಲ್ ಖುಷಿಯಾಗಿದ್ದಾರೆ. ಹಾಸನದಲ್ಲಿ ನಡೀತಾ ಇರುವಂತಹ ಗಲಾಟೆ, ಸಂಭ್ರಮಾಚರಣೆ ಮಾಡೋಕೆ ಅಂತ ಹೇಳಿ ಜೆಡಿಎಸ್ನ ಕಾರ್ಯಕರ್ತರೆಲ್ಲರೂ ಕೂಡ ಆ ಗಾಂಧಿ ವೃತ್ತದ ಬಳಿ ಬಂದಿದ್ರು. ಪಟಾಕಿ ಸಿಡಿಸದ್ದನ್ನು ಕೂಡ ನೀವು ಗಮನಿಸಿದ್ರಿ. ಈ ಸಂದರ್ಭದಲ್ಲಿ ಪೊಲೀಸರ ಎಂಟ್ರಿ ಆಗುತ್ತೆ. ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಯಾವುದೇ ಕಾರಣಕ್ಕೂ ಸಂಭ್ರಮಾಚರಣೆಗೆ ಅವಕಾಶ ಇಲ್ಲ ಅಂತೇಳಿ ಪೊಲೀಸ್ನವರು ತಿಳಿಸ್ತಾರೆ. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಹಾಗೆ ಪೊಲೀಸರ ಮಧ್ಯೆ ವಾಗ್ವಾದ ನಡೆದಿದೆ. ಓರ್ವ ಕಾರ್ಯಕರ್ತನನ್ನ ವಶಕ್ಕೆ ಪಡೆಯುತ್ತಾರೆ ಪೊಲೀಸರು. ಈ ಸಂದರ್ಭದಲ್ಲಿ ಜೆಡಿಎಸ್ನ ಕಾರ್ಯಕರ್ತರು ಆಕ್ರೋಶಗೊಂಡಿದ್ದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಹಾಸನದ ಗಾಂಧಿ ವೃತ್ತದಲ್ಲಿ. ಯಾವಾಗ ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನು ಮಂಜೂರಾಯಿತು ಅನ್ನುವಂತಹ ಸುದ್ದಿ ಗೊತ್ತಾಯಿತು, ಹಾಸನದ ಹೊಳೆ ನರಸೀಪುರದ ಈ ಗಾಂಧಿ ವೃತ್ತ ಏನಿದೆ ಇಲ್ಲಿಗೆ ದೌಡಾಯಿಸಿಕೊಂಡು ಬರ್ತಾರೆ ಜೆಡಿಎಸ್ನ ಕಾರ್ಯಕರ್ತರು. ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡ್ತಾರೆ. ಬಟ್ ಅದಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ರಾಜ್ಯದಲ್ಲಿ ಚುನಾವಣೆ ಮುಗಿದಿದ್ರೂ ಕೂಡ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ. ಹಾಗಾಗಿ ಸಂಭ್ರಮಾಚರಣೆಗೆ ಅವಕಾಶ ಇಲ್ಲ ಅಂತ ಹೇಳಿ ಪೊಲೀಸರು ಅಡ್ಡಿಯನ್ನ ಪಡಿಸ್ತಾರೆ. ಆ ಸಂದರ್ಭದಲ್ಲಿ ವಾಗ್ವಾದ ಕಾರ್ಯಕರ್ತರು ಹಾಗೆ ಪೊಲೀಸರ ನಡುವೆ ನಡೆದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.